ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮನೆ ಲಕ್ಷ್ಮಿಯಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಬೇಗ ಎದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಮಾಡಿ ನಮ್ಮ ಲಕ್ಷ್ಮಿನ ಅಲಂಕಾರ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ಟಿಫನ್ಗೆ ರಾಗಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಆರೋಗ್ಯಕರವಾಗಿರುವಂಥ ರೆಸಿಪಿ ಇದು. ರಾಗಿ ರೊಟ್ಟಿ ಹೇಗೆ ಮಾಡೋದನ್ನು ಅಂತ ನಿಮಗೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಇದು ರಾತ್ರಿ ಮಿಕ್ಕಿರೋ ಅಂಥ ಅನ್ನದಿಂದನೇ ಮಾಡ್ತಾಯಿದ್ದೀನಿ. ಒಂದು ಬಟ್ಲದಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಹಾಗೆ ಇದು ಲಂಚ್ ಬ್ಯಾಗು ಸಹ ಪ್ಯಾಕ್ ಮಾಡ್ಕೋಬೋದು. ಯಾವುದೇ ರೀತಿ ಏನೂ ಲಂಚ್ ಬ್ಯಾಗಲ್ಲಿ ಏನೂ ಅಳಿಸೋಗೋದು ಏನೂ ಆಗೋಲ್ಲ. ಇದು ಚೆನ್ನಾಗೇ ಇರುತ್ತೆ. ಹಾಗೆ ಇದಕ್ಕೆ ನಾನು ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳೆ, ಅಲ್ಲ ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದು ನಮ್ಮ ಮನೇಲಿ ಇರಲಿಲ್ಲ, ಇವತ್ತು ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಹಾಗೆ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಳ್ಳಿ. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಯಾವ ರೀತಿ ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ನೈಸಾಗಿ ರುಬ್ಕೋಬೇಕು. ಹಾಗೆ ಇದಕ್ಕೆ ಒಂದೆರಡು ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕಸೂರಿ ಮೇಥಿ, ಒಣಕಾರ ಹಾಗೂ ಚಿಟಿಕೆ ಅರಿಶಿನ, ಕಾಳು ಅಂತಿರಲ್ಲ, ಹಾಗೆ ಅಜವಾಯಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಇಷ್ಟನ್ನು ಸೇರಿಸಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು ಏನಕ್ಕೆ ಅಂತಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೆ, ಇನ್ನು ಕಡಲೆಬೇಳೆ ಹಿಟ್ಟು ಏನಕ್ಕೆ ಅಂದರೆ ಕಡಲೆಬೇಳೆ ಹಿಟ್ಟು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ತುರಿದಂತಹ ಕ್ಯಾರೆಟು, ಉಳ್ಳಾಗಡ್ಡಿ, ಸಣ್ಣಗೆ ಹಚ್ಚೋಂಥರ ಉಳ್ಳಾಗಡ್ಡಿ, ಹಾಗೆ ಇದಕ್ಕೆ ಕರಿಬೇವು, ಕಸೂರಿ ಮೇಥಿ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ. ಹಾಗೆ ಇದಕ್ಕೆ ಅಜವಾಯಿನ, ಖಾರದ ಪುಡಿ, ಚಿಟಿಕೆ ಅರಿಶಿನ, ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ರಿ. ಹಾಗೆ ಮುಂಚೆ ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡಿ, ಇದನ್ನು ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ನೀರು ಹಾಕಬೇಡ್ರಿ, ಹಾಗೆ ಕಲಿಸ್ರಿ. ಯಾಕಂದರೆ ಇದು ಆಲ್ರೆಡಿ ನೀರು ನಾವು ಹಾಕ್ಕೊಂಡೇ ರುಬ್ಬಿರ್ತೀವಿ. ನೀರು ಇದು ನೆಸೆಸಿಟಿ ಇರಲ್ಲ. ನೀರು ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ಇಲ್ಲಿ ನನಗೆ ನೆಸೆಸಿಟಿ ಇಲ್ಲ. ಅದೇ ಒಂದು ನೀರಿನ ಅಂಶ ಇರೋದ್ರಿಂದ ಅದನ್ನೇ ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಯಾಕಂದರೆ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಆಮೇಲೆ ಇದು ಮೆತ್ತಗಾಗ್ಬಿಡ್ತೈತೆ. ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ರಿ. ಈ ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತೈತಿ ಅಷ್ಟು ಚೆಂದಾಗಿ ರೊಟ್ಟಿ ಬರ್ತಾವೆ. ಸ್ವಲ್ಪ ಹಿಟ್ಟನ್ನು ಒಂದು 10ರಿಂದ 15 ನಿಮಿಷ ನೆನೆಸಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ನೆನಿಟ್ಕೋಬೇಕು. ತುಂಬ ಅಂದರೆ ತುಂಬ ಗಟ್ಟಿಯಾಗಿ ನೆನಿಟ್ಕೋಬೇಕು. ಅದು ಆದಮೇಲೆ ಒಂದು ಅರ್ಧ ಗಂಟೆ ನೆಂದರೆ ಭಾಳ ಮೆತ್ತಗಾಗ್ಬಿಡ್ತೈತಿ. ಹಾಗೆ ಇದಕ್ಕೊಂದು ಸ್ಪೂನು ಎಣ್ಣೆಯನ್ನು ಆ್ಯಡ್ ಮಾಡಿಬಿಟ್ಟು ನಾನು ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ನಂತರ ಈಗ ನಾನು ರೊಟ್ಟಿಯನ್ನು ತಟ್ಟಲಿಕ್ಕೆ ಒಂದು ಕವರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡು ತಟ್ಟಿ. ನನಗೆ ಕವರ್ ಕಂಫರ್ಟ್ ಇರೋದ್ರಿಂದ ನಾನು ಕವರ್ ತೊಗೊಂಡಿದ್ದೀನಿ. ನೋಡಿ, ಈಗ ಹಿಟ್ಟು ಎಷ್ಟು ಮೆತ್ತಗಾಗಿದೆ ಅಂದರೆ ಅಷ್ಟು ಮೆತ್ತಗಾಗ್ಬಿಟ್ಟಿದೆ. ಹಾಗೆ ಇದನ್ನೊಂದು ಸ್ವಲ್ಪ ತೊಗೊಂಡ್ಬಿಟ್ಟು ಉಳ್ಳಿಯನ್ನು ಮಾಡ್ಕೊಳ್ರಿ. ರೌಂಡ್ ಶೇಪಲ್ಲಿ ಮಾಡ್ಕೊಳ್ರಿ. ಇದನ್ನು ಮಾಡ್ಕೊಂಬಿಟ್ಟು ಮುಂಚೆ ಏನು ಕವರ್ ತೊಗೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಎಲ್ಲ ಕವರ್ಗೆಲ್ಲ ಸ್ಪ್ರೆಡ್ ಮಾಡಿರಿ. ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಆ ಉಂಡೆಯನ್ನು ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದರಲ್ಲಿ ಇಟ್ಬಿಟ್ಟು ಒಂದು ಸೈಡ್ ಇಡ್ರಿ. ಇನ್ನೊಂದು ಸೈಡ್ ಕವರ್ ಇರುತ್ತಲ್ಲ ಅದನ್ನು ಫುಲ್ ಕ್ಲೋಸ್ ಮಾಡಿಬಿಡ್ರಿ. ಈ ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಿ ಇದಾಗುತ್ತೆ. ಹಾಗೆ ಇದನ್ನು ರೌಂಡ್ ಶೇಪಲ್ಲಿ ನಿಧಾನಕ್ಕೆ ತಟ್ಕೊಳ್ರಿ. ರೌಂಡ್ ಶೇಪ್ ಬರೋವರೆಗೂ ತಟ್ಕೊಳ್ರಿ. ನೋಡಿ, ಈಗ ಈ ಥರ ತಟ್ಕೋಬೇಕು. ಹಾಗೆ ಹಂಚು ಕಾದಿದೆ ಅಂತ ನೋಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕಾದ ನಂತರ ಇದಕ್ಕೆ ನೋಡಿ ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ರಿ. ಇದು ಕವರ್ಗೆ ಸ್ವಲ್ಪ ಅಂಟಿರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈಗ ಹಂಚಿದ ಮೇಲೆ ಹಾಕ್ತಾಯಿದ್ದೀನಿ. ಸರಿಯಾಗಿ ಹಾಕಿಬಿಟ್ಟು ಇದಕ್ಕೆ ಮೇಲೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಇದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಹಾಗೆ ಇದನ್ನು ಇನ್ನೊಂದು ಸೈಡ್ಗೆ ರೊಟೇಟ್ ಮಾಡಿ ಹಾಕಿ ಎರಡು ಸೈಡು ಚೆನ್ನಾಗಿ ಬೆನ್ಸ್ಕೊಂಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ರಿ. ಇದು ಕೊಬ್ಬರಿ ಚಟ್ನಿ ಜೊತೆ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.